ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ದೆಹಲಿ, ಮಾರ್ಚ್ 1, 2025ರಿಂದ ಭಾರತದಲ್ಲಿ ಸಂಚಾರ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಬದಲಾವಣೆಗಳೊಂದಿಗೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಭಾರೀ ದಂಡ ಹಾಗೂ ಜೈಲು ಶಿಕ್ಷೆ ಎದುರಿಸಬೇಕಾಗುತ್ತದೆ. ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಮತ್ತು ವಾಹನ ಸವಾರರ ಸುರಕ್ಷತೆ ಹೆಚ್ಚಿಸುವುದೇ ಈ ಹೊಸ ನಿಯಮಗಳ ಉದ್ದೇಶ. ಹೊಸ ಸಂಚಾರಗಳ ನಿಯಮಗಳ ಮುಖ್ಯ ಬದಲಾವಣೆಗಳು: 1. ಮದ್ಯಪಾನ ಮಾಡಿ ಚಾಲನೆ ಮಾಡಿದರೆ ಕಠಿಣ ಶಿಕ್ಷೆ. ಮೊದಲು 1,000 ರಿಂದ 1,500 ದಂಡವಿತ್ತು. ಆದರೆ ಈಗ 10,000 ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆ. ಪದೇ ಪದೇ ಉಲ್ಲಂಘಿಸಿದರೆ 15,000 ದಂಡ ಪ್ಲಸ್ 2 ವರ್ಷ ಜೈಲು. ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದರೆ 1,000 ದಂಡ, ಲೈಸೆನ್ಸ್ 3 ತಿಂಗಳು ಅಮಾನತು. ಸೀಟ್ ಬೆಲ್ಟ್ ಧರಿಸದೆ ಚಾಲನೆ ಮಾಡಿದರೆ 1,000 ದಂಡ. ಮೊಬೈಲ್ ಬಳಸಿ ವಾಹನ ಚಲಾಯಿಸಿದರೆ ಹಳೆಯ ದಂಡ 500, ಈಗ 5,000 ದಂಡ. ಅಗತ್ಯ ದಾಖಲೆಗಳಿಲ್ಲದೆ ವಾಹನ ಚಾಲಿಸಿದರೆ ಆರ್ಸಿ ನೋಂದಣಿ ಪ್ರಮಾಣಪತ್ರ ಇಲ್ಲದೆ 5,000 ದಂಡ. ವಿಮಾನವಿಲ್ಲದೆ 2,000 ದಂಡ. ಅಪರಾಧ ಮಾಡಿದರೆ 3 ತಿಂಗಳು ಜೈಲು ಪ್ಲಸ್ ಸಮುದಾಯ ಸೇವೆ. 6. ಮಾಲಿನ್ಯ ಪ್ರಮಾಣಪತ್ರ ಪಿಯುಸಿ ಇಲ್ಲದೆ ಸಿಕ್ಕಿಬಿದ್ದರೆ ₹10,000 ದಂಡ. 6 ತಿಂಗಳ ಜೈಲು ಪ್ಲಸ್ ಸಮುದಾಯ ಸೇವೆ. 7. ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಿದರೆ ₹1,000 ದಂಡ. 8. ಅಪಾಯಕಾರಿ ಚಾಲನೆ ಅಥವಾ ಓವರ್ ಸ್ಪೀಡ್ ₹5,000 ದಂಡ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳಿಗೆ ದಾರಿ ಬಿಡದೆ ಹೋಗಿದರೆ ₹10,000 ದಂಡ. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದರೆ ₹5,000 ದಂಡ. ಅಪಾತ್ರ ವಯಸ್ಕರಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಹೊಸ ನಿಯಮಗಳು. ನಿಯಮ ಉಲ್ಲಂಘಿಸಿದರೆ ಅವರ ಪಾಲಕರಿಗೆ ಭಾರೀ ದಂಡ, ಜೈಲು ಶಿಕ್ಷೆ ಮತ್ತು ವಾಹನ ರದ್ದು ಮಾಡುವ ಅವಕಾಶ ಇದೆ. 25,000 ದಂಡ, 3 ವರ್ಷ ಜೈಲು, ವಾಹನ ನೋಂದಣಿ ರದ್ದು. 25 ವರ್ಷ ವಯಸ್ಸಿನವರಿಗೆ ಲೈಸೆನ್ಸ್ ನಿರಾಕರಣೆ. ಈ ಹೊಸ ನಿಯಮಗಳ ಉದ್ದೇಶ ಏನು? ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು, ನಿಯಮ ಉಲ್ಲಂಘನೆ ತಡೆಯಲು, ವಾಹನ ಸವಾರರ ಮತ್ತು ಪಾದಚಾರಿಗಳ ಸುರಕ್ಷತೆ ಹೆಚ್ಚಿಸಲು, ರಸ್ತೆ ಸಂಚಾರಕ್ಕೆ ಶಿಸ್ತು ತರಲು. ಮುನ್ನೆಚ್ಚರಿಕೆಗಳು: ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಭಾರೀ ದಂಡ ಮತ್ತು ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ನಿಯಮ ಪಾಲಿಸಿ ಸುರಕ್ಷಿತವಾಗಿ ಪ್ರಯಾಣ ಮಾಡಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.